ಬ್ರಹ್ಮಾಂಡವೇ ನಡುಗುವಂತಹ ಗರ್ಜನೆ, ಅಸಾಧ್ಯವೆನ್ನುವ ಬ್ರಹ್ಮನ ವರಗಳಿಗೆ ಸವಾಲು ಹಾಕಿದ ಅವತಾರ. ಒಬ್ಬ ರಾಕ್ಷಸ ತನಗೆ ಸಾವೇ ಇಲ್ಲ ಎಂದು ಬೀಗುತ್ತಿದ್ದಾಗ ಸಾಕ್ಷಾತ್ ಸೃಷ್ಟಿಕರ್ತನೇ ಅವನ ಮೃತ್ಯುವಾಗಿ ಕಂಬದಿಂದ ಸೀಳಿ ಬಂದ ರೋಚಕ ಕ್ಷಣ. ಅಹಂಕಾರದ ಅಂತ್ಯ ಮತ್ತು ಅಚಲ ಭಕ್ತಿಯ ವಿಜಯದ ಸಂಕೇತವಾಗಿರುವ ಈ ರೌದ್ರಾವತಾರದ ಚರಿತ್ರೆಯನ್ನು ಇಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ನಮಸ್ಕಾರ. ಶ್ರೀ ಹರಿಹರರ ಕೃಪಾ ಕಟಾಕ್ಷದಿಂದ ನೀವೆಲ್ಲರೂ ಕ್ಷೇಮವಾಗಿರುವಿರಿ ಎಂದು ಭಾವಿಸುತ್ತಾ ನಿಮ್ಮೆಲ್ಲರಿಗೂ ಸನಾತನ ಕಥಾಕೋಶ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಈ ಚಾನೆಲ್ನ ಮುಖಾಂತರ ನಾವು ಸನಾತನ ಧರ್ಮ, ಸಂಸ್ಕೃತಿ ಹಾಗೂ ಪುರಾಣಗಳ ಪ್ರೇರಣಾದಾಯಕ ಕಥೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ನರಸಿಂಹ ಜಯಂತಿಯ ಶುಭಾಶಯಗಳು. ಸಂಪೂರ್ಣ ಮಾನವನೂ ಅಲ್ಲ, ಸಂಪೂರ್ಣ ಪ್ರಾಣಿಯೂ ಅಲ್ಲದ ಅರ್ಧ ಮಾನವ ಹಾಗೂ ಅರ್ಧ ಸಿಂಹದ ವಿಶಿಷ್ಟ ಸ್ವರೂಪದಲ್ಲಿ ಶ್ರೀ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ 4ನೇ ಅವತಾರವಾಗಿ ಅತ್ಯಂತ ಉಗ್ರ ಹಾಗೂ ಅತಿ ಶಕ್ತಿಶಾಲಿ ರೂಪದಲ್ಲಿ ಶ್ರೀಹರಿ ನರಸಿಂಹ ಸ್ವಾಮಿಯಾಗಿ ಅವತಾರ ಪಡೆದರು. ಈ ಕಥೆಯ ವಿವರಗಳನ್ನು ಮುಖ್ಯವಾಗಿ ಭಾಗವತ ಪುರಾಣ, ವಿಷ್ಣು ಪುರಾಣ ಮತ್ತು ನರಸಿಂಹ ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ವೈಕುಂಠದಲ್ಲಿ ಭಗವಾನ್ ವಿಷ್ಣುವಿನ ದಿವ್ಯ ಸನ್ನಿಧಿಯಲ್ಲಿ ಜಯ ಮತ್ತು ವಿಜಯರು ದ್ವಾರಪಾಲಕರು ತಮ್ಮ ಕರ್ತವ್ಯವನ್ನು ಅತಿ ನಿಷ್ಠೆಯಿಂದ ನಿರ್ವಹಿಸುತ್ತಿದ್ದರು. ಒಂದು ದಿನ ಬ್ರಹ್ಮನ ಮಾನಸ ಪುತ್ರರಾದ ಸನಕ, ಸನಂದನ, ಸನಾತನ ಹಾಗೂ ಸನತ್ ಕುಮಾರರು ವೈಕುಂಠಕ್ಕೆ ಆಗಮಿಸುತ್ತಾರೆ. ಇವರು ಬಾಲಕರ ರೂಪದಲ್ಲಿದ್ದರೂ ಅಪಾರ ಜ್ಞಾನ ಮತ್ತು ತೇಜಸ್ಸು ಹೊಂದಿದ್ದ ಮಹಾನ್ ಋಷಿಗಳು. ಅವರು ಶ್ರೀಮನ್ನಾರಾಯಣರನ್ನು ಭೇಟಿಯಾಗಲು ಮುಂದೆ ಸಾಗುತ್ತಾರೆ. ಆದರೆ ಜಯ ಮತ್ತು ವಿಜಯ ಅವರನ್ನು ಒಳಗೆ ಪ್ರವೇಶ ಮಾಡಲು ಬಿಡುವುದಿಲ್ಲ. ಇದರಿಂದ ಕೋಪಗೊಂಡ ಋಷಿಗಳು ಆ ದ್ವಾರಪಾಲಕರಿಗೆ ಶಾಪ ನೀಡಿ, ನೀವು ಭೂಲೋಕದಲ್ಲಿ ಅಸುರರಾಗಿ ಜನ್ಮ ತಾಳಬೇಕು ಎಂದು ಹೇಳಿದರು. ಈ ಶಾಪದಿಂದ ಬೇಸರಗೊಂಡ ಜಯ ಮತ್ತು ವಿಜಯರು ಶ್ರೀ ಮಹಾವಿಷ್ಣುವಿನ ಬಳಿ ಮೊರೆ ಹೋಗುತ್ತಾರೆ. ಆಗ ಶ್ರೀಮನ್ನಾರಾಯಣರು ಅವರಿಗೆ 2 ಆಯ್ಕೆಗಳನ್ನು ನೀಡುತ್ತಾರೆ. 7 ಜನ್ಮಗಳಲ್ಲಿ ತನ್ನ ಭಕ್ತರಾಗಿ ಜನಿಸಿ ನಿಧಾನವಾಗಿ ತನ್ನ ಬಳಿಗೆ ಮರಳುವುದು, ಅಥವಾ 3 ಜನ್ಮಗಳಲ್ಲಿ ತನ್ನ ವಿರೋಧಿಗಳಾಗಿ ಹುಟ್ಟಿ ಶೀಘ್ರವಾಗಿ ತನ್ನ ಬಳಿಗೆ ಮರಳುವುದು. ಆಗ ದ್ವಾರಪಾಲಕರು 3 ಜನ್ಮಗಳಲ್ಲಿ ವಿರೋಧಿಗಳಾಗಿ ಹುಟ್ಟುವುದನ್ನೇ ಆಯ್ಕೆ ಮಾಡುತ್ತಾರೆ. ಹೀಗೆ ಅವರು ಮೊದಲ ಜನ್ಮದಲ್ಲಿ ಒಂದೇ ರಾಜವಂಶದಲ್ಲಿ ಹಿರಣ್ಯಾಕ್ಷು ಮತ್ತು ಹಿರಣ್ಯಕಶಿಪು ಎಂಬ ಸಹೋದರರಾಗಿ ಜನ್ಮ ತಾಳುತ್ತಾರೆ. ಹಿರಣ್ಯಾಕ್ಷನು ತನ್ನ ಅಪಾರ ಶಕ್ತಿಯಿಂದ ಲೋಕವನ್ನೇ ಕಂಗೆಡಿಸುತ್ತಾನೆ. ಒಂದು ದಿನ ಅವನು ಭೂಮಿಯನ್ನು ಸಮುದ್ರದ ಆಳಕ್ಕೆ ತಳ್ಳಿಬಿಡುತ್ತಾನೆ. ಆಗ ಎಲ್ಲ ದೇವತೆಗಳು ಶ್ರೀ ಮಹಾವಿಷ್ಣುವಿನ ಬಳಿ ಹೋಗಿ ಪ್ರಾರ್ಥಿಸುತ್ತಾರೆ. ಆಗ ಶ್ರೀಮನ್ನಾರಾಯಣರು ಲೋಕವನ್ನು ರಕ್ಷಿಸಲು ದಶಾವತಾರಗಳಲ್ಲಿ 3ನೇ ಅವತಾರವಾದ ವರಾಹಸ್ವಾಮಿ ಅವತಾರವನ್ನು ತಾಳುತ್ತಾರೆ. ವರಾಹಸ್ವಾಮಿ ಸಮುದ್ರದ ಆಳಕ್ಕೆ ಇಳಿದು ಭೂಮಿಯನ್ನು ತನ್ನ ದಂತಗಳ ಮೇಲೆ ಎತ್ತಿ ಮತ್ತೆ ಅದರ ಸ್ಥಾನದಲ್ಲಿರಿಸುತ್ತಾರೆ. ನಂತರ ಹಿರಣ್ಯಾಕ್ಷು ಹಾಗೂ ವರಾಹಸ್ವಾಮಿಗಳ ನಡುವೆ ಭೀಕರ ಯುದ್ಧ ನಡೆಯುತ್ತದೆ. ಯುದ್ಧದ ಬಳಿಕ ಹಿರಣ್ಯಾಕ್ಷಕನು ಸಂಹರಿಸಲ್ಪಡುತ್ತಾನೆ. ಈ ಘಟನೆಯ ನಂತರ ಹಿರಣ್ಯಕಶಿಪು ಶ್ರೀ ಮಹಾವಿಷ್ಣುವಿನ ಮೇಲೆ ತೀವ್ರ ದ್ವೇಷ ಬೆಳೆಸಿಕೊಳ್ಳುತ್ತಾನೆ. ತನ್ನ ಸಹೋದರನ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಮತ್ತು ಅಮರನಾಗಲು ಬ್ರಹ್ಮನನ್ನು ಕುರಿತು ಘೋರ ತಪಸ್ಸು ಮಾಡುತ್ತಾನೆ. ಹಿರಣ್ಯಕಶಿಪು ಬ್ರಹ್ಮನಿಂದ ಕಠಿಣ ತಪಸ್ಸು ಮಾಡಿ ತಾನು ಮನುಷ್ಯರಿಂದಾಗಲಿ ಅಥವಾ ಪ್ರಾಣಿಯಿಂದಾಗಲಿ, ಹಗಲಾಗಲಿ ಅಥವಾ ರಾತ್ರಿಯಾಗಲಿ, ಮನೆಯ ಒಳಗಾಗಲಿ ಅಥವಾ ಹೊರಗಾಗಲಿ, ಅಸ್ತ್ರಗಳಿಂದಾಗಲಿ ಅಥವಾ ಶಸ್ತ್ರಗಳಿಂದಾಗಲಿ ಸಾಯಬಾರದು ಎಂಬ ವಿಶೇಷ ವರವನ್ನು ಪಡೆದಿದ್ದನು. ಈ ವರವನ್ನು ಪಡೆದ ನಂತರ ತನಗೆ ಸಾವು ಇಲ್ಲವೆಂಬ ಅಹಂಕಾರದಿಂದ ಎಲ್ಲರೂ ತನ್ನನ್ನೇ ದೇವರೆಂದು ಪೂಜಿಸಬೇಕೆಂದು ಆಜ್ಞಾಪಿಸುತ್ತಾನೆ. ಆದರೆ ಹಿರಣ್ಯಕಶಿಪುವಿನ ಮಗನಾಗಿಯೇ ಹುಟ್ಟುತ್ತಿದ್ದ ಒಬ್ಬ ಹರಿಭಕ್ತ ಪ್ರಹ್ಲಾದನು ಗರ್ಭದಲ್ಲಿದ್ದಾಗಲೇ ನಾರದ ಮಹರ್ಷಿಗಳಿಂದ ಭಗವಾನ್ ವಿಷ್ಣುವಿನ ದಿವ್ಯ ಮಹಿಮೆಯನ್ನು ಕೇಳುತ್ತಾನೆ. ಪ್ರಹ್ಲಾದನು ತನ್ನ ಬಾಲ್ಯದಿಂದಲೇ ಹರಿನಾಮವನ್ನು ಸ್ಮರಿಸುತ್ತಾ ಶ್ರೀ ಮಹಾವಿಷ್ಣುವಿನ ಭಕ್ತಿಯಲ್ಲಿ ಮುಳುಗಿರುತ್ತಾನೆ. ಅವರ ತಂದೆ ಹಿರಣ್ಯಕಶ್ಯಪು ಎಷ್ಟೇ ಪ್ರಯತ್ನಿಸಿದರೂ ಪ್ರಹ್ಲಾದನು ಶ್ರೀಹರಿಯ ನಾಮವನ್ನೇ ಸ್ಮರಿಸುತ್ತಿದ್ದನು. ಇದರಿಂದ ಕೋಪಗೊಂಡ ಹಿರಣ್ಯಕಶಿಪು ಮಗನನ್ನು ಕೊಲ್ಲಲು ಅನೇಕ ಪ್ರಯತ್ನಗಳನ್ನು ಮಾಡುತ್ತಾನೆ. ಎತ್ತರದ ಪರ್ವತದಿಂದ ತಳ್ಳಿಸುತ್ತಾನೆ, ವಿಷಸರ್ಪಗಳಿಂದ ಕಚ್ಚಿಸುತ್ತಾನೆ, ಆನೆಗಳಿಂದ ತುಳಿಯಲು ಯತ್ನಿಸುತ್ತಾನೆ, ವಿಷವನ್ನು ಉಣಿಸುತ್ತಾನೆ. ಆದರೆ ಪ್ರತಿ ಬಾರಿಯೂ ಶ್ರೀ ಮಹಾವಿಷ್ಣು ಪ್ರಹ್ಲಾದನನ್ನು ರಕ್ಷಿಸುತ್ತಾನೆ. ಒಂದು ದಿನ ಹಿರಣ್ಯಕಶ್ಯಪು ನಿನ್ನ ವಿಷ್ಣು ಎಲ್ಲಿದ್ದಾನೆ ಎಂದು ಕೋಪದಿಂದ ತನ್ನ ಮಗ ಪ್ರಹ್ಲಾದನನ್ನು ಪ್ರಶ್ನಿಸುತ್ತಾನೆ. ಆಗ ಪ್ರಹ್ಲಾದ ಶ್ರೀಹರಿ ಎಲ್ಲೆಡೆ ಇದ್ದಾರೆ ಎಂದು ಉತ್ತರಿಸಿ ಈ ಸ್ತಂಭದಲ್ಲಿಯೇ ಇದ್ದಾರೆ ಎಂದು ಹೇಳುತ್ತಾನೆ. ತಕ್ಷಣವೇ ಹಿರಣ್ಯಕಶಿಪು ಆ ಸ್ತಂಭವನ್ನು ಹೊಡೆಯುತ್ತಾನೆ. ಅದೇ ಸ್ತಂಭದಿಂದ ಸಂಧ್ಯಾ ಕಾಲದಲ್ಲಿ ಶ್ರೀಹರಿ ತಮ್ಮ ದಶಾವತಾರಗಳಲ್ಲಿ 4ನೇ ಅವತಾರವಾದ ಉಗ್ರ ನರಸಿಂಹನ ಅವತಾರದಲ್ಲಿ ಪ್ರತ್ಯಕ್ಷರಾಗುತ್ತಾರೆ.
ಬ್ರಹ್ಮನವರಕ್ಕೆ ಚ್ಯುತಿ ಬಾರದಂತೆ ನರಸಿಂಹನು ಹಿರಣ್ಯಕಶಿಪುವನ್ನು ಸಂಹರಿಸುತ್ತಾನೆ. ಅರ್ಧ ಮನುಷ್ಯ ಅರ್ಧ ಸಿಂಹ ರೂಪದಲ್ಲಿ ನರಸಿಂಹನು ಹೊರಬಂದು ಹಿರಣ್ಯಕಶಿಪುವನ್ನು ತನ್ನ ಮಡಿಲಿನ ಮೇಲೆ ಇಟ್ಟು ತನ್ನ ನಖಗಳಿಂದ ಅವನನ್ನು ಸಂಹರಿಸುತ್ತಾನೆ. ಸಂಧ್ಯಾಕಾಲದ ಶುಭ ಗಳಿಗೆಯಲ್ಲಿ ನರಸಿಂಹನು ಹಿರಣ್ಯಕಶಿಪುವನ್ನು ಸಂಹರಿಸಿ ಧರ್ಮವನ್ನು ರಕ್ಷಿಸಿದನು. ಭಗವಂತನು ಭಕ್ತ ಪ್ರಹ್ಲಾದನಿಗಾಗಿ ಧರೆಗಿಳಿದು ಬಂದ ಈ ಪವಿತ್ರ ದಿನವನ್ನೇ ನಾವು ಇಂದಿಗೂ ನರಸಿಂಹ ಜಯಂತಿ ಎಂದು ಭಕ್ತಿಯಿಂದ ಆಚರಿಸುತ್ತೇವೆ. ನರಸಿಂಹ ಜಯಂತಿಯನ್ನು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯಂದು ಆಚರಿಸಲಾಗುತ್ತದೆ. ಈ ಮಹಾಘಟನೆ ಅಹೋಬಿಲಂ ಎಂಬ ಪವಿತ್ರ ಕ್ಷೇತ್ರದಲ್ಲಿ ನಡೆದಿತ್ತು ಎಂದು ಪುರಾಣಗಳಲ್ಲಿ ಉಲ್ಲೇಖಗೊಂಡಿದೆ. ಅಹೋಬಿಲಂ ಆಂಧ್ರ ಪ್ರದೇಶದ ನಲ್ಲಮಲ್ಲೈ ಪರ್ವತ ಶ್ರೇಣಿಗಳ ಮಧ್ಯೆ ಇರುವ ಅತ್ಯಂತ ಪವಿತ್ರ ವೈಷ್ಣವ ಕ್ಷೇತ್ರವಾಗಿದ್ದು, ಇದನ್ನು ಶ್ರೀ ನರಸಿಂಹಸ್ವಾಮಿಯ ಅವತಾರ ಸ್ಥಳವಾಗಿ ಭಕ್ತಿಭಾವದಿಂದ ಆರಾಧಿಸಲಾಗುತ್ತದೆ. ಇದನ್ನು ನವನರಸಿಂಹ ಕ್ಷೇತ್ರ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇಲ್ಲಿ ಭಗವಾನ್ ಶ್ರೀಹರಿ 9 ವಿಭಿನ್ನ ನರಸಿಂಹ ಸ್ವರೂಪಗಳಲ್ಲಿ ಭಕ್ತರಿಗೆ ದರ್ಶನ ನೀಡಿದನೆಂದು ನಂಬಿಕೆ ಇದೆ. ಇದಾಗಿತ್ತು ಇಂದಿನ ಸನಾತನ ಕತೆ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ. ಸನಾತನ ಕಥಾಕೋಶ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಬೆಂಬಲ ನೀಡಿ ಹಾಗೂ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಈ ಕಥೆಗೆ ನಿಮ್ಮ ಮೆಚ್ಚುಗೆಯನ್ನು ಲೈಕ್ ಮೂಲಕ ಹಂಚಿಕೊಳ್ಳಿ. ಧನ್ಯವಾದ.